ಹಾಯ್ ಗ್ಯಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರಿಂದ ಊಟಿಗೆ ಹೋಗ್ತಾ ಇದ್ದೇವೆ, ಅದು ಬುಲೆಟಲ್ಲಿ. ಈಗ ಮಾರ್ನಿಂಗ್ 3 o'clock ಬೆಂಗಳೂರಿಂದ ಬಿಟ್ಟು ಮೈಸೂರಲ್ಲಿ ಹೋಗಿ ಟೀ ಕುಡ್ಕೊಂಡು ಹಾಗೆ ಬಂಡೀಪುರ ರೂಟಲ್ಲಿ ಊಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ನಮಗೆ ಬಂಡೀಪುರ ಫಾರೆಸ್ಟಲ್ಲಿ ಯಾರು ಕಂಡ್ರು ಅಂತ. ಮತ್ತು ನಾವು ಹೋಗಬೇಕಿದ್ರೆ 2 ಆನೆ ಕಂಡಿತಿಲ್ಲಿ. ಸ್ವಲ್ಪ ಭಯ ಆಯಿತು ನೋಡಬೇಕಿದ್ರೆ ಎಲ್ಲಾದರೂ ಹತ್ತಿರ ಬರ್ತದ ಇಂತ ಅಂತ. ಅದಕ್ಕೆ ನಾವು ಉಪದ್ರ ಮಾಡಿದರೆ ಏನು ಮಾಡೋದಿಲ್ಲ ನೋಡಿ, ಅಂದರೆ ಹಾರ್ನ್ ಹೊಡಿಯೋದು ಆ ಥರ ಏನು ಮಾಡಬಾರ್ದು, ಅದು ಅದರಷ್ಟಕ್ಕೆ ಇದೆ ನೋಡಿ. ಇಲ್ಲಿ ಬಂಡೀಪುರ ಫಾರೆಸ್ಟಲ್ಲಿ ಅವ್ರದ್ದೇ ರೂಲ್ಸ್ ಇದೆ ಆಯಿತಾ. ಇದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ಲಿಕ್ಕಿಲ್ಲ ಪ್ರಾಣಿಗಳದ್ದು, ಯಾಕೆಂತ ಹೇಳಿದರೆ ಅದು ಎಲ್ಲಾದರೂ ಅಟ್ಯಾಕ್ ಮಾಡಿದರೆ ಪ್ಯಾನಿಕ್ ಆಗ್ತಾವಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಅಂತ ಹೇಗೆ ನೋಡ್ತಾ ಉಂಟು, ಎಷ್ಟು ಹತ್ತಿರದಿಂದ. ನನಗೆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಯ ಆಯಿತು ಮಾರ್ರೆ, ಎಲ್ಲಿ ಹಾರಿ ಬಿಡ್ತದ ಮೇಲೆ ಅಂತ. ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಲಿಕ್ಕಿಲ್ಲ, ಪ್ರಾಣಿಗಳನ್ನು ನೋಡಲಿಕ್ಕೆ ಎಲ್ಲಾದರೂ ನಿಲ್ಲಿಸೋದು ಆ ಥರ ಏನು ಮಾಡಲಿಕ್ಕಿಲ್ಲ. ಇಲ್ಲಿ ನೋಡಿ ಅಂತೆ ಜಿಂಕೆ ರಾಶಿ ಉಂಟು ಮಾರ್ರೆ, ಎಷ್ಟು ಚಂದ ಉಂಟಲ್ಲ. ಎಂತ ಗೊತ್ತಾ, ಸುಮಾರು ಜನ ಹೇಳ್ತಾಯಿದ್ರು ಬಂಡೀಪುರ ಫಾರೆಸ್ಟಲ್ಲಿ ಹೋಗಬೇಕಿದ್ರೆ ಪ್ರಾಣಿಗಳೆಲ್ಲ ನೋಡಲಿಕ್ಕೆ ಸಿಗ್ತವೆ ಅಂತೆಲ್ಲ. ನಮಗೆ ಲೈವ್ ಆಗಿ ನಾವು ನೋಡಿದ್ದು ನಮಗೆ ತುಂಬ ಖುಷಿ ಆಯ್ತಾಯಿತು. ಸುಮಾರು ಸಿಕ್ಕಿದ್ವು ನಮಗೆ ಸಹ ನೋಡಲಿಕ್ಕೆ. ನಮಗಿಬ್ಬರಿಗೂ ಸಹ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಊಟಿಗೆ ಬೈಕಲ್ಲೇ ಹೋಗುವ ಅಂತೇಳಿ ಡಿಸೈಡ್ ಮಾಡಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು ಊಟಿಗೆ. ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಹೋಗಬೇಕಿದ್ರೆಲ್ಲ ಒಂಥರ ನೇಚರ್ ಮಧ್ಯೆ ಹೋಗೋದು ಒಂಥರ ನಂಗೆ ತುಂಬ ಇಷ್ಟ ಆಯಿತು. ಮಂಜುನು ಹೇಳ್ತಾಯಿದ್ರು ನನಗೂ ತುಂಬ ಇಷ್ಟ ಆಯಿತು ಈ ಥರ ಹೋಗಲಿಕ್ಕೆ ಅಂತ. ಬೆಟ್ಟ ನೋಡಿ ಅಂತ ಎಷ್ಟು ಚಂದ ಕಾಣಿಸ್ತಿದೆ, ಫುಲ್ಲು ಮೈಂಡ್. ಎಂತ ಗೊತ್ತಾ, ಈ ರೂಟ್ ತುಂಬಾ ಡೇಂಜರಸ್, ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಯಾಕೆಂತ ಹೇಳಿದರೆ ತುಂಬ ಟರ್ನ್ ಇದೆಲ್ಲ, ಘಾಟಿ ಸುಮಾರು ದೂರ ತನಕ ಇದೇ ಥರ ಟರ್ನ್ ಉಂಟು. ನೋಡಿದರೆ ಮೇಲೆ ಫುಲ್ ಗುಡ್ಡದ ಮೇಲೆ ಮನೆ ಇದ್ದಾಗೆ ಕಾಣಿಸ್ತದೆ. ಆ ಕಡೆಯಿಂದ ಇಳ್ಕೊಂಡು ಬಂದರೆ ಇದು ಲಾಸ್ಟ್ ವಿಲೇಜ್, ಇದಕ್ಕಿಂತ ನೆಕ್ಸ್ಟ್ ಫುಲ್ಲು ಫಾರೆಸ್ಟ್. ಅಲ್ಲಿ ಏನು ಮನೆ ಏನಿಲ್ಲ. ಇಲ್ಲಿ ಲೈಟಾಗಿ ಟೀ ಕುಡ್ಕೊಂಡ್ವಿ ನಾವು. ಇಲ್ಲಿ ಊಟಿಗೆ ಎಂಟ್ರಿ ಆಗ್ತಿದ್ದಾಗೆ ಉದ್ದುದ್ದದ ಮರ, ಇದೇ ಫೇಮಸ್ ಅನಿಸುತ್ತೆ ಊಟಿಯಲ್ಲಿ. ಚೆಂದ ಇದೆ ಮಾತ್ರ ನೋಡಲಿಕ್ಕೆ. ಅಲ್ಲಿ ನೋಡಿ ಅಂತ ಚೆಂದ ಕಾಣಿಸ್ತಿದೆ, ಫುಲ್ ಉದ್ದಕ್ಕಿದೆ ಮರ. ನಾವೀಗ ಊಟಿ ಲೇಕ್ ಬೋಟ್ ಹೌಸಿಗೆ ರೀಚ್ ಆದ್ವಿ. ನಾವು ರೀಚ್ ಆಗೋದು ಜೋರು ಮಳೆ ಬರ್ತಿತ್ತು ಮಾರೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಟಿಕೆಟ್ ಕೊಡ್ತಿರಲಿಲ್ಲ, ಮಳೆ ಬರ್ತಿದೆ ಅಂತ ಟಿಕೆಟ್ ಕೌಂಟ್ರನ್ನ ಕ್ಲೋಸ್ ಮಾಡಿದರು. ಮತ್ತು ಮಳೆ ನಿಂತಿತ್ತು ಅಂತ ಬೋಟಿಂಗ್ಗೆ ಬಿಟ್ರಾಯ್ತಾ. ಇವಾಗ ಇಲ್ಲಿ ಸುಮಾರು ವೆರೈಟಿ ಬೋಟಿಂಗ್ಸ್ ಇದೆ, ಅದರಲ್ಲಿ ನಾವು ಚೂಸ್ ಮಾಡ್ಕೊಂಡಿದ್ದು ಪೆಡ್ಲಿಂಗ್ ಬೋಟಿಂಗನ್ನ. ಸುಮಾರು ಜನ ಇದನ್ನೇ ಟ್ರೈ ಮಾಡ್ತಾಯಿದ್ರು, ಯಾಕೆಂತ ಹೇಳಿದರೆ ಬೇರೆ ಎಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಇದು ಪೆಡ್ಲಿಂಗ್ ಬೋಟಿಂಗ್ ಅಂತೂ ಚೆನ್ನಾಗಿತ್ತು. ಮತ್ತು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ, ಅದರಲ್ಲಿ ನಾವೇ ಪೆಡ್ಲಿಂಗ್ ಮಾಡಿಕೊಂಡು ಹೋಗಲಿಕ್ಕೆ ಚೆಂದ ಇತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಇತ್ತು. ಮಂಜಿಗೆ ಅರ್ಧಕ್ಕೆ ಎತ್ತುವಾಗ ಸುಸ್ತಾಯ್ತಾಯ್ತಾ ಪೆಡ್ಲಿಂಗ್ ಮಾಡ್ಕೊಂಡು ಹೋಗಿ. ಮತ್ತು ಅವರು ಹೇಳ್ತಿದ್ದಾರೆ ಅದಕ್ಕೆ ಇವರು ಅರ್ಧ ಗಂಟೆ ಟೈಮ್ ಕೊಟ್ಟದ ಅಂತ, ಇವರಿಗೆ ಇದಕ್ಕೆ ಅರ್ಧ ಗಂಟೆಗಿಂತ ಜಾಸ್ತಿ ಪೆಡ್ಲಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ, ಅದಕ್ಕೋಸ್ಕರ ಆಗಿರಬೇಕು ಅಂತ ಹೇಳ್ತಾಯಿದ್ರು ಆಯಿತಾ ಇವರು. ನಮಗೆ ಲಾಸ್ಟಿಗೆ ಸುಸ್ತಾಯ್ತಾಯ್ತಾ, ಪೆಡ್ಲಿಂಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸುಸ್ತಾಗ್ತಾಯಿತ್ತು. ನೀವು ಯಾರಾದರೂ ಊಟಿ ಲೇಕ್ ಬೋಟ್ ಹೌಸಿಗೆ ಬರೋದಾದರೆ ನೀವು ಪೆಡ್ಲಿಂಗ್ ಬೋಟಿಂಗ್ನ ಚೂಸ್ ಮಾಡ್ಕೊಳ್ಳಿ, ಅದೇ ಚೆನ್ನಾಗಿರೋದು. ಬೇರೆ ಅಷ್ಟು ನನಗೆ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ.
ಅಂದರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ಒಂದು ರೌಂಡ್ ಹೊಡ್ಕೊಂಡು ಬರ್ತಾರೆ ಅಷ್ಟೇ. ಇದಾದರೂ ಹಾಫ್ ಆನ್ ಅವರ್ ಟೈಮ್ ಇರುತ್ತಲ್ಲ, ಜಾಲಿ ಮಾಡ್ಬೋದು ಅಷ್ಟೇ. ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಸ್ಟ್ರೀಟಿಗೆ ಬಂದ್ವಿ. ಇಲ್ಲಿ ಶಾಪ್ ಮಾಡಲಿಕ್ಕೆ ಬೇಕಾದಷ್ಟಿದೆ. ಮತ್ತು ಇದು ಊಟಿ ಆ್ಯಪಲ್ ಅಂತ ಆಯಿತಾ, ನಾವು ಒಂದು ತೊಗೊಂಡ್ವಿ. ಸ್ವಲ್ಪ ಹುಳಿ ಸ್ವೀಟ್ ಇತ್ತು. ಮತ್ತು ನಾವಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಒಂದು ಫೋಟೋಸಿಗೆ 100 ರುಪೀಸ್. ಅಲ್ಲಿ ಸುಮಾರು ಜನ ಇರ್ತಾರೆ ಫೋಟೋ ತಗೊಳ್ಳಿಕ್ಕಂತೂ. ಮತ್ತು ನೆಕ್ಸ್ಟ್ ನಾವು ಬಂದಿದ್ದು ಬೊಟಾನಿಕಲ್ ಗಾರ್ಡನ್ಗೆ ನಾವು ಬಂದ್ವಿ. ಇಲ್ಲಿ ಒಬ್ಬರಿಗೆ ಟಿಕೆಟ್ ಬಂದುಬಿಟ್ಟು 100 ರುಪೀಸ್. ನಾವು ಇಬ್ಬರು ಇರೋದ್ರಿಂದ 200 ರುಪೀಸ್ ಪೇ ಮಾಡಿದರು. ತುಂಬ ಕ್ರೌಡ್ ಇತ್ತು ಗಾರ್ಡನ್ ಫುಲ್ಲು. ತುಂಬ ದೊಡ್ಡ ಗಾರ್ಡನ್ ಆಯಿತಾ. ನಾವು ಊಟಿಗೆ ರೀಚ್ ಆಗಬೇಕಾದ್ರಲ್ಲೇ 12 o'clock ಆಗಿತ್ತು. ಮತ್ತು ನಮಗೆ ಅಷ್ಟು ಪ್ಲೇಸ್ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ಊಟಿ ಲೇಕಲ್ಲಿ ಬೋಟ್ ಹೌಸಿಗೆ ಮತ್ತು ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಮಾತ್ರ ನಾವು ವಿಸಿಟ್ ಮಾಡಿದ್ದು. ಮತ್ತು ನಮಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಊಟಿ ಗಾರ್ಡನ್ ನೋಡಿಕೊಂಡು ಮತ್ತು ಲೇಟ್ ಆಗ್ತದೆ ಅಂತ ನಾವು ಅಲ್ಲಿಂದ ಹೊರಟ್ವಿ. ಅಂದರೆ ನಾವು ರೂಮ್ ಬುಕ್ ಮಾಡಿರಲಿಲ್ಲ, ಮತ್ತು ರೂಮ್ ಹುಡುಕಬೇಕು ಅಂತ ಹೊರಟ್ವಿ ಆಯಿತಾ. ಅಲ್ಲಿ ಅಂತೂ ರೂಮ್ ಅಂತೂ ತುಂಬಾ ಕಾಸ್ಟ್ಲಿ. 8,000, 9,000, 10,000 ಎಲ್ಲ ಹೇಳ್ತಾಯಿದ್ರು. ನಾವು ಮತ್ತೆ ಲಾಸ್ಟಿಗೆ ತುಂಬ ಹುಡುಕಿದ್ವಿ ಆಯಿತಾ. ಮತ್ತೆ ಒಂದು ಕಡೆ ಸಿಕ್ತು, 4,000 ಫೈನಲ್ ಪ್ರೈಸ್ ಅಂತ ಹೇಳಿದರು. ಮತ್ತು ನಾವು ಇನ್ನೂ ಹುಡುಕಿದ್ರೆ ಆಗಲಿಕ್ಕಿಲ್ಲ ಅಂತೇಳಿ ಅದೇ ರೂಮನ್ನು ಫೈನಲ್ ಮಾಡ್ಕೊಂಡ್ವಿ. ಮಾತ್ರ ಫುಡ್ ಏನಿಲ್ಲ, ಖಾಲಿ ಸ್ಟೇಗೆ ಮಾತ್ರ 4,000 ಪೇ ಮಾಡಬೇಕು.